ಮೇಡಮ್ ಅವನ್ನೆಲ್ಲ ತೋರಿಸ್ಕೊಂಡು ಬಂದ್ರೆ ಮತ್ತೆ ಅವ್ನು ಬಿಟ್ಟು ಮತ್ತೆ ಬೇರೆ ಯಾವ್ಯಾವ ಐಟಮ್ ತಯಾರು ಮಾಡ್ತಾರೆ ಮೇಡಮ್? ಯಾವ್ಯಾವ ಐಟಮ್ ಅಂದ್ರೆ ಸರ ಸಗಣಿ ಒಳಗೆ ಇದೊಂದು ಐಟಮ್ ತಯಾರಾಗ್ತದೆ ರೀ. ಧೂಪ ರೀ ಇದು ಸಗಣಿದಿಂದ ಮಾಡ್ತೇವೆ ರೀ. ಇದು ಅಂದ್ರಿ ಧೂಪ ರೀ. ಇದು ನೋಡ್ರಿ ಇದು ಧೂಪ. ಇದ್ರೊಳಗೆ ರೀ ಆಯುರ್ವೇದಕ್ಕೆ ಬರ್ತದೆ ರೀ. ಒಂದು 5-6 ಥರ ಅಂದ್ರೆ ಧೂಪಕ್ಕೆ ಹಾಕ್ಬೇಕಾದ್ರೆ ರಾಳ ರೀ, ಊದ, ದೇವದಾರ, ಹಿಂಗೆ ಒಂದು 7-8 ಥರ ಇದ್ರೊಳಗೆ ಆಯುರ್ವೇದಕ್ಕೆ ಮೆಡಿಸಿನ್ ಬರ್ತದೆ ರೀ. ಇದು ಹಾಕಿನೇ ಇದೊಂದು ಧೂಪ ತಯಾರು ಮಾಡ್ತೀವಿ ರೀ. ಈ ಧೂಪದಿಂದ ನೋಡ್ರಿ ಇವಾಗ ನಾವು ಊದ್ಕಡಿ ಹಚ್ತೇವಲ್ಲ, ಊದ್ಕಡಿಕಿನ್ನ ಇದು ಒಂದು ಒಳ್ಳೆ ಪಾಸಿಟಿವ್ನೆಸ್. ಈಗ ಎಲ್ಲರ ಮನ್ಯಾಗ ಗೋಮಾತೆ ಸಾಕೋದು ಆಯ್ತು, ಊದು ಹಾಕೋದು, ಹಳೆಗ ಊದ ಅನ್ನೋದೊಂದು ಕಾಮನ್ ಐತ್ರಿ. ಇವಾಗ ಊದನಿಲ್ಲ, ಗೋಮಾತೆ ಸಗಣಿ ಕುಳ್ಳು ಅಂತೂ ಎಲ್ಲಿ ಇಲ್ಲ. ಅದ್ರ ಬದಲು ಇದೊಂದು ಧೂಪ ಹಚ್ಚಿದ್ರಾಯ್ತು, ಅದ್ರ ಪವರೇ ಇದಕ್ಕೆ ಬರ್ತದೆ ರೀ. ಒಂದು ದಿನಕ್ಕೆ ಎಷ್ಟು ತಯಾರು ಮಾಡ್ತೀರಿ ಮೇಡಮ್ ಇವನು? ಇದು ಒಂದು ದಿನಕ್ಕೆ ಒಬ್ಬರು ಹೆಣ್ಮಕ್ಳು ಅಂದ್ರೆ ಸರ ಒಂದು 300-400 ಮಾಡ್ತಾರೆ. ಮಾಡ್ತಾರೆ. ಬರೀ ಸಗಣಿ ಮತ್ತು ಸಗಣಿ ಅದೊಂದಷ್ಟು ರಾಳ ಅದು ಊದಕ್ಕೆ ಹಾಕಿ ತುಂಬ ತಯಾರು ಮಾಡ್ತಾರೆ. ಎಷ್ಟು ದಿನ ಒಣಗಿಸ್ಬೇಕಾಗುತ್ತೆ? ಇವು 5 ದಿವ್ಸನಾಗ ರೆಡಿ ಆತಾವ್ರಿ. 5 ದಿವಸದಾದ್ರೆ ಎಲ್ಲ ರೆಡಿ ಆತಾವ. ಇವನ್ನ ಮಾಡಿದ ಕೂಡಲೇ ಒಂದು ಪ್ಯಾಕೆಟ್ದಾಗ ಎಷ್ಟು ಹಾಕ್ತಾರೆ ಮೇಡಮ್? ಒಂದು ಪ್ಯಾಕೆಟ್ದಾಗ 30 ಹಾಕ್ತೀವಿ ರೀ. 30 ಹಾಕ್ತಾರೆ. ಮತ್ತೇನೇನು ಮಾಡ್ತೀರಿ ಮೇಡಮ್? ಮತ್ತು ರೀ ಅಲ್ಲಿ ಕುಳ್ಳಾಗದವ ರೀ. ಅದೇ ಕುಳ್ಳಿಂದಿಂದ ರೀ, ಗೋಮಯದಿಂದ ಸಗಣಿ ರೆಡಿ ಮಾಡಿ ಈ ಥರ ಕುಳ್ಳು ಮಾಡಿ ಹಿಂಗೆ ಸ್ಟಾಕ್ ಇಡ್ತೀವಿ ರೀ ಕೆಳ್ಳಾರ್ದಂಗೆ. ಯಾವುದು ಮಳಿಗೆ ಏನು ಬಂದರೂ ಏನು ಪ್ರಾಬ್ಲಮ್ ಆಗಬಾರ್ದು. ಈ ಸೇಮ್ ಹಿಂಗೆ ತುಂಬಿಕೆ ಹಿಂಗೆ ಇಟ್ಬಿಡ್ತೀವಿ ರೀ. ಹಾಂ, ಇದ್ರಾಗ ನಾವೇ ಅವ ರೀ. ಅದ್ರಾಗ ಏನದ ರೀ? ಇದನ್ನು ಕುಳ್ಳಿ ಅದ ರೀ. ಅದ್ರಾಗ ಕುಳ್ಳದವ? ಹಾಂ, ಇವು ಅವ ರೀ. ಈಗ ಅದು ಹಾಕ್ಬೇಕು ರೀ. ಅಲ್ಲಿ ಅಷ್ಟೇ ನೆಕ್ಸ್ಟ್ ಹಿಂಗೆ ತುಂಬಿ ಇಟ್ಬಿಡ್ತೀವಿ. ಅಂದರೆ ಏನೇ ಬಂದ್ರೂ ಕೆಡಲ್ರಿ. ಮಳೆಗಾಲದಿಂದಾಗಂತೂ ಏನೂ ಇರಲ್ರಿ. ಇದು ಇಷ್ಟು ಮ್ಯಾ ಮುಚ್ಚಿಬಿಟ್ಟು ಕುಳ್ಳು ಅನ್ನೋದು ಏನಂದ್ರೆ ಅದು ಎತ್ತಾನೆತ್ತು ಬರ್ತಾರಂತ ಹೇಳಕ್ಕಾಗಲ್ಲ. ಆದ್ರೆ ಕಮ್ಮಿ ಜನಕ್ಕೆ ಗೊತ್ತಾಯ್ತಾರೆ, ಕಮ್ಮಿ ಜನಕ್ಕೆ ಗೊತ್ತಿಲ್ಲ. ಹಾಂ ರೀ. ಹಂಗಾಗಿ ರೀ ಮತ್ತು ಇದ್ರಲ್ಲಿದ್ದು ಉಪಯೋಗ ಏನಾಗತ್ತೆ? ಇದ್ರಲಿಂದ ರೀ ಇದು ಒಂದು ಸುಟ್ಟೆ ಒಂದು ದಂತ ಮಂಜಾನ ರೆಡಿ ಮಾಡ್ತೀರಿ. ಇದ್ರಲಿಂದ ರೀ ಹಲ್ ತಿಕ್ಕ ಪೌಡ್ರಿ. ಹಲ್ ತಿಕ್ಕ ಪೌಡ್ರ್ ಅಂದ್ರೆ ಈಗ ಹಂಗೆ ಇಡ್ಲಿ ಬಟ್ಟಿ ಹಂಗೆ ಮುಸ್ಕಿ ಮಾಡಿ ಸುಡ್ತಾರಲ್ರಿ, ಅದೇ ಸೇಮ್ ಸುಡ್ಬೇಕ್ರಿ. ಇದಕ್ಕೆ ಆ ಸೇಮ್ ಸುಟ್ಟು ಕಪ್ ಆದ ಬಳಿಕ ಅದ್ರಾಗ ಮೆಡಿಸಿನ್ ಹಾಕಿ ಅದೊಂದು ದಂತ ಮಂಜಾನ ರೆಡಿ ಮಾಡ್ತೀರಿ. ಇದು ಎಷ್ಟು ಪ್ಯಾಕೆಟ್ ಪ್ಯಾಕ್ ಮಾಡ್ತೀರಿ ಮೇಡಮ್? ಇದು ರೀ 6 ಕೂಳು ಹಾಕ್ತೀರಿ, 50 ರೂಪಾಯಿ ಕೊಡ್ತೀನಿ ರೀ. 6 ಕೂಳಿಗೆ 50 ರೂಪಾಯಿ. ಮತ್ತು ಕೆ ಜಿ ಗಟ್ಲೆ ತೊಗೊಂಡವ್ರು ಅಂದ್ರೆ ಅದು ಕೆ ಜಿ ಗಟ್ಲಿಗೆ 200-200 ರೂಪಾಯಿ ಕೆ ಜಿ ಹಿಂಗೆ ಕೊಡ್ತದೆ ರೀ. ಕೆ ಜಿ ಗಟ್ಲೆ ತೊಗೊಂಡು? ಕೆ ಜಿ ಗಟ್ಲೆ. ಕೆ ಜಿ ಗಟ್ಲೆ ಮಾರ್ತೀರಿ? ಮತ್ತು ಕೆ ಜಿ ಗಟ್ಲೆನೂ ಜಾಸ್ತಿ ಕೆ ಜಿ ಗಟ್ಲೆನೂ ಕೊಡ್ತೀನಿ ರೀ. 200 ರೂಪಾಯಿ ಕೆ ಜಿ ಗಟ್ಲೆ ತೊಗೋತಾರೆ ರೀ. ಆಮೇಲೆ ಡೆಲಿವರಿ ಅವೇನು ಬಣ್ಣ ತಂದ್ಕೊಳವಲ್ಲ ರೀ, ಅದು 5 ರೂಪಾಯಿಗೆ ಒಂದು ದೊಡ್ಡ ಸೈಜ್ ಅವ ರೀ. 5 ರೂಪಾಯಿ ಒಂದು? ಅದು 5 ರೂಪಾಯಿಗೆ ಒಂದು ಕೊಡ್ತೀನಿ ರೀ. ಅವು ಎಷ್ಟು ಒಂದು ಪ್ಯಾಕೆಟ್ದಾಗ ಎಷ್ಟು ಇರ್ತಾವೆ? ಅದು ಪ್ಯಾಕೆಟ್ ಕೆ ಜಿ ಗಟ್ಲೆ ತೊಗೋತಾರೆ. ಅದನ್ನು ತೊಗೊಳೋರು 5 ರೂಪಾಯಿಗೆ ಒಂದು ಅಂದ್ರೆ ತಮ್ಗೆ ಹೆಂಗೆ ಅನುಕೂಲ ಅದು ಹಂಗೆ ತೊಗೋತಾರೆ. ಅದು ತಮಗೆ ಎಷ್ಟು ಹೋತಾವಲ್ಲ ರೀ ಅದ್ರ ಮ್ಯಾಗ ತೊಗೋತಾರೆ. ಈಗ ನೋಡೋರು ಏನಪ್ಪ ಬರೀ ರೇಟಿನ ಬಗ್ಗೆ ಕೇಳ್ತಾ ಇದಾರ ಅಂತ ಅನ್ಕೋಬಹುದು. ಆದ್ರೆ ನಮ್ಮ ಉದ್ದೇಶನೇ ಬೇರೆ. ಯಾಕಂದ್ರೆ ಹೌದ್ರಿ, ಇದು ಸಾಕೋದ್ರಿಂದ ಏನ್ ಬೆನಿಫಿಟ್ ಅದ? ಈಗ ಅವು ನಾವು ಸಾಕ್ತೇವೆ ಅನ್ನೋದು ಮುಖ್ಯ ಅಲ್ಲ, ಅವು ಗೋಮಾತೆ ನಮ್ಗೆ ಸಾಕ್ತಾವ ಅನ್ನೋದು ಮುಖ್ಯ ಅದ. ಅದಕ್ಕೆ ಯಾಕಂದ್ರೆ ಅವು ನಶಿಸಿ ಹೋಗ್ತಾವ. ಅವು ನಶಿಸಿ ಹೋಗ್ಲಕತ್ತಾವ, ಉಳಿಯಲಾಗ್ಯದ ಭೂಮಿ ಮ್ಯಾಗ. ಯಾಕಂದ್ರೆ ನಾವು ರೈತರಾದ್ರೆ ಉಳಿಸ್ಕೊಲಾಗಿದ್ದೆವು. ಹಂಗೆ ನಾವು ಕೈಲಿ ಆದಷ್ಟು ಈ ಥರ ಮಾಡಿ ಉಳಿಸ್ಕೋಬೇಕಂತ ಹೇಳಿ ಮಾಡೋದು. ಹಂಗಾಗಿನ ನಾ ಕೇಳ್ತಾ ಇರೋದು ನೋಡೋರಿಗೆ ಹೆಂಗ್ ಅನ್ಸುತ್ತೆ ಹೆಂಗಿಲ್ಲ ಬೇಕಾಗಿಲ್ರಿ. ಆದ್ರೆ ಇದ್ರಲ್ದ ಮಹತ್ವ ಏನಾದ್ರು ತೋರಿಸ್ಕೊಡ್ಬೇಕನ್ನೋದು. ಅಂದ್ರೆ ಈ ಥರ ಮಾಡ್ಯಾರ ಉಳಿಸ್ಕೋಬೇಕನ್ನೋದು ಎಲ್ಲರಲ್ಲಿ ಬರ್ಬೇಕು ಇದು. ಈಗ ಯಾಕ ಇದರಿಂದ ಏನದ, ಇದ್ರ ಲಾಭ ಏನದ, ಲಾಭ ನಷ್ಟನೇ ಹುಡ್ಕೊಳಕತ್ತಿದ ನಾವು. ಆದ್ರೆ ಅದು ಉಳಿಸ್ಕೋಬೇಕಪ್ಪ ಮನೋಭಾವ ಅಲ್ಲಿ ಬರಲ್ಲ ಯಾರಲ್ಲಿನೂ. ಈ ಥರ ಮಾಡೋದು ಉಳಿತಾವೇನು, ಈ ಥರ ಮಾಡ್ಕೋಬೇಕತ್ತ ನಮ್ಮಲ್ಲಿ ಇದು ಉದ್ದೇಶ, ಮೂಲ ಕಾರಣ ರೀ ಇದು. ಮೇಡಮ್ ಈಗ ಹಸುಗಳನ್ನು ಸಾಕೊಂಡಿರಲ್ಲ, ನೀವು ಮೂಲಭೂತ ಸೌಕರ್ಯಗಳನ್ನ ಹೆಂಗ್ ಮಾಡ್ಕೊಂಡಿದ್ದೀರಾ? ಯಾಕಂದ್ರೆ ಊರು ಬಿಟ್ಟು ಸ್ವಲ್ಪ ದೂರನೇ ಇದ್ದೀರಾ. ಹೌದ್ರಿ. ಹಂಗಾಗಿ ನೀವು ಯಾವ್ಯಾವ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಸರ ಮೂಲಭೂತ ಸೌಕರ್ಯ ಎಲ್ಲಕ್ಕೆ ಏನದ್ರ ನಮಗೆ ಫಸ್ಟ್ ಇವಾಗ ಮೇವಿಂದ ಬೇಕ್ರಿ. ಹಸು ಸಾಕದ ಬಳಿಕ ಮೇವು ಬೇಕ್ರಿ. ಮೇವು ಆದ ನಂತರ ಅವಕ್ಕೆ ನೀರು ಬೇಕ್ರಿ ಕುಡ್ಲಿಕ್ಕೆ ರೀ. ಅಂದ್ರೆ 1-2 ಇದ್ರೆ ಎಲ್ಲೋ ಒಂದು ಅಡ್ಜಸ್ಟ್ ಆಗ್ತದೆ ರೀ. ಇವಾಗ 7-8 ಸಾಕದ ಬಳಿಕ ಅದು ಸೌಕರ್ಯ ಇಟ್ಕೊಂಡೇ ನಾವು ಗೋಮಾತೆ ಸಾಕ್ಬೇಕಾಗ್ತದೆ ರೀ. ಹಂಗಂದು ನಮ್ಮ ಹೊಲಗಳದಾಗೆ ರೀ ಸ್ವಂತ ಈಗ ನಾವು ಮೇವು ಮಾಡ್ತೇವೆ ರೀ.
ಮೇವು ಮಾಡ್ಲಿಕ್ಕೆ ಏನಾದ್ರಿ ಫಸ್ಟಿಗೆ ಏನಾದ್ರು ಹಿಂಗೆ ಕಮರ್ಷಿಯಲ್ ಹಾಕ್ತೇವ್ರಿ ತೊಗರಿ ಹತ್ತಿ ಕಬ್ಬ ಇವು ಅದಾವ್ರಿ ಇವು ತೊಗೊಂಡು ನಂತರ ನಾವು ಹಿಂದೆ ಏನು ಬೆಳೆದು ಅಷ್ಟು ಮೇವಿಗೆ ರೀ ನಮ್ಮ ದನಗಳಿಗೆ ಅದು ಮೆಕ್ಕೆಜೋಳನು ಜೋಳ ಬೆಳಿತಾರೆ ನಮ್ಮ ಕಡೆ ಜಾಸ್ತಿ ರೀ ಜೋಳ ರೀ ಎಷ್ಟು ಮಾಡ್ಕೊಂಡು ಮೇವು ಸ್ಟಾಕ್ ಇಟ್ಕೊಂಡು ಅವಕ್ಕೆ ಕಂಟಿನ್ಯೂ ಅಂದ 9-10 ತಿಂಗಳ ತನಕ ಏನು ಮಳೆಗಾಲದಾಗ ಇಷ್ಟೇ ಅವ್ರಿಗೆ ಮೇವಿಂದು ಸ್ವಲ್ಪ ಆ ಕಡೆ ನಾವು ಬೈಲಿ ಬಿಡ್ತೇವೆ ರೀ ಮೈಸಲಕ್ಕೆ ಆದ್ರೆ ಕಟ್ ಹಾಕಲ್ರಿ ಆ ಟೈಮ್ದಾಗ ಈ ಬೇಸಿಗೆ ಟೈಮ್ದಾಗೆ ಕಡೆ ಹುಲ್ಲಿರಲ್ಲ ರೀ ಆ ಟೈಮ್ದಾಗ ಇವಾಗ ನಮ್ಮ ಹೊಲ್ದಂದೆ ಗೊಳೆ ಮಾಡ್ಕೋತೇವೆ ರೀ ಮತ್ತು ಮಳೆಗಾಲ ಬತ್ತಂದ್ರೆ ಬಿಡ್ತೇವೆ ರೊಕ್ಕ ಮೈದು ಬರ್ತಾವೆ ತಿರುಗಾಡಿ ಮೈಸ್ಕೊಂತಂದು ಅಲ್ಲಿ ಅಂತರ ನೀರಿನಂತರೂ ಇದೊಂದು ಸಿಂಟ್ಯಾಕ್ಸ್ ಇಟ್ಟಿದ್ದೇವೆ ರೀ ಅವಕ್ಕಂತ ಹೇಳಿ ಇದೊಂದು ಸಿಂಟ್ಯಾಕ್ಸ್ ಇಟ್ಟೇವೆ ಅಂದ್ರೆ ಮೈದು ಬಂದು ನೀರು ಕುಳಿಯೋದೊಂದು ಇಲ್ಲಿ ಕಟ್ಟದಾಗ ಕುಡ್ಸಲ್ಕನ್ರಿ ಇದು ವ್ಯವಸ್ಥೆ ಇದೊಂದು ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ರೀ ಇಲ್ರಿ ನಾವು ಏನು ಹಿಂಡ್ತೇವಲ್ರಿ ನಮ್ಮ ಅವು ದನಗಳು ಹಿಂಡಿದ್ದು ಹಾಲು ಅವಲ್ರಿ ಹಾಲು ಒಟ್ಟ ಮಾರ್ಕೆಟ್ ಇಲ್ರಿ ನಮ್ಮದು ಇಲ್ರಿ ಒಟ್ಟ ಹಾಲು ಮೊಸರು ಇಲ್ರಿ ಹಾಲು ಇಲ್ರಿ ಯಾವುದೂ ಇಲ್ರಿ ಅದು ಮಜ್ಜಿಗೆ ಮಾಡೋದ್ರಿ ನಾವು ಕಾಶಿ ಮಜ್ಜಿಗೆ ಮಾಡೋದು ತುಪ್ಪನೇ ತೆಗೆದ್ರಿ ಅದು ಕೆಳಗಿಂದ ಏನು ಅದು ಮಜ್ಜಿಗೆ ಉಳಿತದೆ ನೋಡ್ರಿ ಅದು ಯಾರು ಬೇಕಾದವರು ಒಯ್ತಾರ್ರಿ ಇಲ್ಲಿ ಹೊಲದಾಗ ಅಂತ ನಮ್ಮ ಊರಂತರೂ ಸಮೀಪ ಇಲ್ರಿ ಇಲ್ಲಿ ಬೇಕಾದವ್ರು ಊರಾಗ ಹೊಲದಾಗ ಯಾರು ಬೇಕಂದ್ರೆ ಒಯ್ತಾರ್ರಿ ಉಳಿದನ್ನ ಇಲ್ಲಿ ಬ್ಯಾಲ ಸ್ಟಾಕ್ ಮಾಡ್ತೇವ್ರಿ ಈ ಸ್ಟಾಕ್ ಮಾಡಿ ಇದು ಹೊಲಕ್ಕೆ ಬಿಡ್ತೇವ್ರಿ ಇದಕ್ಕೆ ಜೀವಾಮೃತ ಅಂದ್ರೆ ರೀ ಈ ಮಜ್ಜಿಗೆ ರೀ ಈಗ ಜೀವಾಮೃತ ಬೇರೆ ರೀ ಅದು ಸಗಣಿ ಗೋಮೂತ್ರ ಬೆಲ್ಲ ಅದು ಮಾಡ್ತೇವ್ರಿ ಇದು ಮಜ್ಜಿಗೆದು ಇದು ಏನೂ ಇಲ್ರಿ ಇದು ಬರೇ ಬೆಲ್ಲ ರೀ ಗೋಮೂತ್ರ ಮಜ್ಜಿಗೆ ರೀ ಹಾಕಿದೇವ್ರಿ ಈಗ ಇಷ್ಟು ಕೂಡಿಸಿ ಒಂದು 4 ದಿವ್ಸ ಇಡೋದ್ರಿ ಇಟ್ಟಿಕಂದ್ರೆ ಬೆಳೆಗಳಿಗೆ ನೀರಿನ ಕೂಡ ಬಿಟ್ಬಿಡೋದು ಹರಿ ನೀರಿಗೆ ಕೂಡ ಇದಕ್ಕೆ ಬೆಳಿಗ್ಗೆ ಅಂತೇಳಿ ಮಜ್ಜಿಗೆ ನಾವು ಸ್ಟಾಕ್ ಇಟ್ಟಿದ್ದೇವ್ರಿ ಇಲ್ಲಿ ಈಗ ಮಾರಾಟ ಮಾಡಿದ್ರೆ ಅದ್ರೂ ಬರ್ತದ್ರಿ ಲಾಭ ಅದ್ರಿ ಇದ್ರೂ ಆದ್ರೆ ನಾವು ಮಾಡಿಲ್ಲ ಅಂದ್ರೆ ಭೂಮಿಗೆ ಹಾಕ್ತೇವಲ್ರಿ ಭೂಮಿಗೆ ನಮ್ಗೆ ದೊಡ್ಡ ಲಾಭ ಅದ ನಾವು ಭೂಮಿಗೆ ಹಾಕ್ತೇವ್ರಿ ಸುಮಾರು ಎಷ್ಟು ಎಕರೆ ಐತೆ ಅಂತ ಹೇಳಿದ್ರಿ ನಮ್ದು 9 ಎಕರೆ ಅದ 9 ಎಕರೆಗೆ ನೀವು ಸಂಪೂರ್ಣವಾಗಿ ಯಾವುದೇ ರೀತಿ ಹೊರಗಲಿದ್ದ ತರದ ಇಲ್ರಿ ಹೊರಗಿಂದ ಯಾವುದೂ ಫರ್ಟಿಲೈಸರ್ ಕೆಮಿಕಲ್ ಯಾವುದೂ ಬಳಸಲ್ರಿ ನಾವು ಇದು ಸಗಣಿ ಗೋಮೂತ್ರ ಅಲ್ಲಿ ಒಂದು ದಿನ ಟ್ಯಾಂಕ್ ಅಂತ ತೋರಿಸ್ತೇವ್ರಿ ಅದೇ ಮಾಡ್ಯದ ಹಂಗೆ ಬಿಡುದ್ರಿ ನಾವು ಬೆಳಿಗ್ಗೆ ಯಾವುದು ಹಿಂಗೆ ವೀರ್ಯ ಸರ್ಕಾರಿ ಗೊಬ್ಬರನೇ ಇಲ್ರಿ ನಮ್ಮ ಭೂಮಿಗೆ ಬೋರ್ ಎಷ್ಟು ಐತ್ರಿ ಮೇಡಮ್ ಬೋರ್ ಇಲ್ರಿ ಬಾವಿ ನೋಡ್ರಿ ನಾನು ಲಕ್ಷಣ ಕೊಟ್ಟಿರೋ ಬಾವಿ ರೀ ಬಾವಿ ಸಾಕಸ್ ಯಾವಾಗ್ರಿ ಮೇಡಮ್ ಇದು ತಗಡಿ ಇದು ಬಾವಿ ಕೊಟ್ಟಿದ್ದು ಇದು ನಮ್ಮ ಅಜ್ಜವ್ರ ಕಾಲದಂದ್ರಿ ಇದು ನಮ್ಮ ಅಜ್ಜವ್ರ ಕಾಲದಾಗ ರೀ ನಮ್ದು ಮಾಮಂದು ನಮ್ಮ ಮಾಮನೇ ರೀ ಈ ನಮ್ದು ಮಾಲಕ್ರದ್ದು ಅಪ್ಪ ರೀ ಹಳೆಗೆ ಇದು ಬಾಯಿ ಮಾಡ್ಯಾರ ಎಷ್ಟು ಅಡಿ ಇರ್ಬೋದ್ರಿ ಮೇಡಮ್ ಇದು 50 ಫೂಟ್ ಅಡಿ ಅದ ರೀ 50 ಫೂಟ್ ಅಂದ್ರೆ ಅವಾಗ 55 ತನ ಅದ ರೀ ಎಷ್ಟು ವರ್ಷ ಹತ್ರ ತೆಗಿಸಿದ್ದು ಇದು ಮತ್ತೆ 30-40 ವರ್ಷ ಐತ್ರಿ 30-40 ವರ್ಷ ಅಂದ್ರೆ ಇವಾಗ ತೆಗ್ಸೋದಾಗಲ್ಲ ಇವಾಗೀಗ ಈಗನ ಆಗಲ್ರಿ ಇದು 2 ಅದಾವ್ರಿ ನಮ್ಮದು ನಾವು ಕೂಡಿ 4 ಮಂದಿ ಅಣ್ತಂಬ್ರಿ ನಮ್ಮದು ದೊಡ್ಡ ಫ್ಯಾಮಿಲಿ ಇವಾಗ ಈಗೆಲ್ಲ ಡಿವೈಡ್ ಆಗಿದ್ದೇವಲ್ರಿ ಅದು ಬರೋದು ಅದು ಏನು ದೊಡ್ಡ ಹುಂಚಿ ಗಿಡ ಅದಲ್ರಿ ನಮ್ಮ ಪೂರ್ವ ಹಳಿ ತೋಟ್ರಿ ಅದು ಅದು ಅಲ್ಲಿ ಒಂದು ಬಾವಿ ಐತ್ರಿ ಇಲ್ಲಿ ಅಲ್ಲಿ ಒಂದು ಬಾವಿ ಅದ್ರಿ ಇಲ್ಲಿ ಒಂದು ಬಾವಿ ಅದ ಸೇಮ್ ಅಡಿ ರೀ ಅದು ಮತ್ತು ಇದಕ್ಕೂ ಸ್ವಲ್ಪ ಗುಂಬೆ ಅದ ರೀ ಒಳಗೆ ಅದ ರೀ ಆದ್ರೆ ಇದು ನೀರು ಮಳೆ ನೀರನ್ನ ಬರ್ತೇನ್ರಿ ಮೇಡಮ್ ಇಲ್ರಿ ಜರಿ ಅದ ರೀ ಸಣ್ಣಗೆ ಬಸಿ ನೀರು ಅದ ರೀ ಅದು ಬಸಿ ನೀರತ್ತ ಬರ್ತಾವ್ರಿ ಇದು ಎನಿ ಟೈಮ್ ಇರ್ತೇನ್ರಿ ನೀರು ಅಂದ್ರೆ ಬೇಸಿಗೆ ಟೈಮ್ದಾಗ ಒಂದು ಸ್ವಲ್ಪ ಕಡಿಮೆ ಆತಾವ್ರಿ ಮಳೆಗಾಲದಿಂದಾಗ ಯುಗಾದಿ ತನ ಇರ್ತಾವ್ರಿ ಸ್ವಲ್ಪ ಯುಗಾದಿಯಾಗ ಒಂದು 2-3 ತಿಂಗಳು ಸ್ವಲ್ಪ ನೀರಿಂದ ಅಸ್ತವ್ಯಸ್ತ ಆಗ್ತದ ನೋಡ್ರಿ ಅಷ್ಟೇ ರೀ ಒಂದು 3 ತಿಂಗಳು ಅಂದ್ರೆ ಕಡಿಮೆ ಬರ್ತದ್ರಿ ಬಾಯ ನೀರು ಬಟ್ ಬೋರ್ ಕೊರ್ಸಿದ್ದೇವ್ರಿ 4 ಬೋರ್ ಹಾಕಿದೇವ್ರಿ ಅಂದ್ರೆ ಬೋರಿಗೆ ನೀರು ಆಲಿಲ್ರಿ ನಮ್ಗೆ ಆಲರ್ ಬಿಟ್ಟಾಕ ಇದು ಬಾವಿದೆ ನಮಗೇನು ಇಷ್ಟೊಂದು ಅದಲ್ರಿ ನಮ್ಮ ಬೆಳಿಗ್ಗೆ ನಮ್ಮ ಹಸುಗಳಿಗೆ ಬೇಸಿಗೆ ಟೈಮ್ದಾಗಂತೂ ನಮ್ಗೆ ಕೊರ್ತಿಲ್ರಿ ಮಳೆಗಾಲಿಂದಾಗಂತೂ ನೀರು ತಾನು ತುಂಬ್ತದ್ರಿ ಅದು ಇದು ಬಿದುರು ಎಲ್ಲ ನೀವ ತಂದು ಹಾಕಿದ್ದೇನೆ ಇಲ್ರಿ ಇದು ನಮ್ಮ ಮಾಮನೇ ರೀ ನಮ್ಮ ಮಾಮ ರೀ ನಮ್ದು ನಮ್ಮ ಮಾಲಕರ ಅಪ್ಪ ರೀ ಇವ್ರು ನಮ್ಮ ಮಾಲಕರು ಹಾಕಿದ್ದೇವ್ರಿ ಸಣ್ಣವ್ರಿದ್ದಾಳೆ ಅವಾಗ ಇದು ಒಂದು 30-40 ವರ್ಷದಿಂದ ಬಿದ್ರ ಅದ್ರಿ ಇದನ್ನು 30 ವರ್ಷದಿಂದ ಅದ ನೋಡ್ರಿ 30-40 ವರ್ಷದಿಂದ ಇದ್ದಿರ್ಬೋದ್ರಿ ಆದ್ರಿ ಇದು ಬಿದ್ರ ಯಾರು ಬೇಕಾದವ್ರು ಕರ್ಕೊಂಡು ಹೋಗ್ತಾರೆ ಇವಾಗ ಹಿಂಗೆ ರೈತರು ತಮಗೇನು ನಡೆಸ್ತಲ್ಲ
ಅದು ನಾವು ಬಂದ ಬಳಿಕ ಒಂದು 3-4 ಸರಿ ಕಡದ್ರಿ ಇಷ್ಟೊಂದು ಬೆಳೆದ ನೋಡ್ರಿ ಅದಕ್ಕೆ. ಅದನ್ನ ಅನ್ಕೊಂಡ್ರಿ 30 ವರ್ಷ ಅಂತೀರಿ ಇನ್ನೂ ಸಣ್ಣ ಬಡ್ಡಿ ಅಂದ್ರೆ 2-3 ಸಲ ಕಟಾವ್ ಮಾಡ್ಯಾರ ಈಗ್ರಿ. ಅಂದ್ರೆ ಹಿಂಗ ರೈತರಿಗೆ ಯಾವ್ದ ಹಿಂಗ ಬೇಕಾತಾವಲ್ರಿ ಸಾಮಾನ್ ಕತ್ ಹೇಳಿ ಇಲ್ಲಿ ಬಂದು ತಗೊಂಡ್ ಹೋಗ್ತಾರ್ರಿ ಅವರು. ತಗೊಂಡ್ ಹೋದ್ರೆ ಈಗ 2-3 ಸಾರಿ ನಾವು ಬಂದ ಬಳಿಕ 2-3 ಸಾರಿ ಕಟಾವ್ ಮಾಡ್ಕೊಂಡು ಹೋಗ್ಯಾರ. ಈಗ ಇಷ್ಟ ಆಗ್ಯದ್ರಿ ಇದೀಗ. ಮತ್ತೇನೇನಾಯ್ತು ಮೇಡಮ್?